ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 13ನೇ ತಿರುನಾಮ ಅವ್ಯಯ. ಯಯಾತಿ ಎಂಬ ರಾಜನಿದ್ದನು. ಅನೇಕ ದಾನ ಧರ್ಮ ಹಾಗೂ ಯಾಗಗಳನ್ನು ಮಾಡಿದ ಪುಣ್ಯದಿಂದ ಮರಣದ ನಂತರ ಸ್ವರ್ಗಕ್ಕೆ ಹೋದನು. ಸ್ವರ್ಗಲೋಕದಲ್ಲಿ ಇಂದ್ರನ ಪಕ್ಕದಲ್ಲಿಯೇ ಯಯಾತಿಗೆ ಸ್ಥಾನ ಸಿಕ್ಕಿದ್ದನ್ನು ಕಂಡು ಇಂದ್ರನು ಭಯಪಟ್ಟು ಎಲ್ಲಿ ಯಯಾತಿ ತನ್ನ ಪದವಿಯನ್ನು ಕಿತ್ತುಕೊಳ್ಳುತ್ತಾನೋ ಎಂದು ಚಿಂತಿಸತೊಡಗಿದನು. ಒಂದು ದಿನ ಸ್ವರ್ಗಲೋಕದಲ್ಲಿ ರಂಬೆ, ಊರ್ವಶಿ ಮತ್ತು ಮೇನಕೆಯರ ನೃತ್ಯ ನಡೆಯುತ್ತಿದ್ದಾಗ ಇಂದ್ರನು ಯಯಾತಿಯನ್ನು ಕರೆದು, ನೀನು ಭೂಮಿಯಲ್ಲಿ ಮಾಡಿರುವ ಪುಣ್ಯ ಕಾರ್ಯಗಳ ಬಗ್ಗೆ ನನಗೆ ಸ್ವಲ್ಪ ವಿವರಿಸುವೆಯಾ ಎಂದು ಕೇಳಿದನು. ಅದಕ್ಕೆ ಯಯಾತಿಯು ತನ್ನ ಪುಣ್ಯ ಕಾರ್ಯದ ಬಗ್ಗೆ ಅಹಂಕಾರದಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ನಾನೇ ಶ್ರೇಷ್ಠದಾನಿ ಎಂದು ಹೇಳಿದನು. ಹೇಳಿದ ಮರುಕ್ಷಣವೇ ಸ್ವರ್ಗದಿಂದ ಭೂಮಿಯ ಮೇಲೆ ಅವನ ಮೊಮ್ಮಗ ಪ್ರತರ್ಧನ ಯಾಗ ಮಾಡುತ್ತಿದ್ದ ಜಾಗದಲ್ಲಿ ಬಿದ್ದನು. ಯಯಾತಿಯನ್ನು ನೋಡಿದ ದೇವಗುರು ಬೃಹಸ್ಪತಿಯು, ನೀನು ನಿನ್ನ ಪುಣ್ಯದ ಬಗ್ಗೆ ಅಹಂಕಾರ ಪಟ್ಟಾಗಲೇ ನಿನ್ನ ಪುಣ್ಯದ ಚೀಲ ಖಾಲಿಯಾಗತೊಡಗಿತು. ಯಾವಾಗ ನೀನು ನಾನೇ ಶ್ರೇಷ್ಠದಾನಿ ಎಂದು ಹೇಳಿದೆಯೋ ಆಗ ನಿನ್ನ ಪುಣ್ಯ ಸಂಪೂರ್ಣವಾಗಿ ಖಾಲಿಯಾಯಿತು. ಪ್ರತರ್ಧನನು ಯಯಾತಿಯನ್ನು ನೋಡಿ, ತಾತ, ನೀವು ಸ್ವರ್ಗದಿಂದ ಭೂಮಿಗೆ ಮರಳಿ ಬಂದಿದ್ದೇಕೆ ಎಂದು ಆಶ್ಚರ್ಯದಿಂದ ಕೇಳಿದಾಗ ಯಯಾತಿ ತನ್ನ ಮೊಮ್ಮಗನಿಗೆ, ನಾನು ಮಾಡಿದ ಪುಣ್ಯ ಕಾರ್ಯಗಳ ಬಗ್ಗೆ ಬಡಾಯಿ ಕೊಚ್ಚಿಕೊಂಡ ಕಾರಣಕ್ಕೆ ಇಂದ್ರನು ನನ್ನನ್ನು ಸ್ವರ್ಗದಿಂದ ಭೂಮಿಗೆ ತಳ್ಳಿದನು ಎಂದು ತನ್ನ ದುಃಖ ತೋಡಿಕೊಂಡನು. ಶಾಸ್ತ್ರ ಮತ್ತು ಉಪನಿಷತ್ಗಳನ್ನು ಓದಿದ್ದ ಪ್ರತರ್ಧನನು ಎಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರಿಂದ ಅವನು ಯಯಾತಿಯನ್ನು, ಇಂದ್ರನ ಸ್ವರ್ಗಕ್ಕಿಂತ ಶ್ರೀಮನ್ನಾರಾಯಣನ ವೈಕುಂಠವೇ ಶ್ರೇಷ್ಠವಲ್ಲವೇ? ನೀವು ನಾರಾಯಣನ ಪಾದಗಳನ್ನೇಕೆ ಬಯಸಲಿಲ್ಲ ಎಂದು ಆಶ್ಚರ್ಯದಿಂದ ಕೇಳಿದನು. ಅದಕ್ಕೆ ಯಯಾತಿಯು, ಒಂದು ವೇಳೆ ಭಗವಂತನೂ ತನ್ನ ವೈಕುಂಠದಿಂದ ನನ್ನನ್ನು ಭೂಮಿಗೆ ತಳ್ಳಿಬಿಟ್ಟರೆ ಎಂದಾಗ ಪ್ರತರ್ಧನನು, ಇಂದ್ರನು ಒಬ್ಬ ಜೀವಾತ್ಮ, ಹಾಗಾಗಿ ತನ್ನ ಸ್ಥಾನಕ್ಕೆ ಎಲ್ಲಿ ಅಪಾಯ ಬರುತ್ತದೆಯೋ ಎಂದು ಭಯದಿಂದ ನಿಮ್ಮನ್ನು ಕೆಳಗೆ ತಳ್ಳಿದನು. ಆದರೆ ಪರಮಾತ್ಮನಾದ ಭಗವಂತನು ಯಾರನ್ನೂ ಕೈಬಿಡುವುದಿಲ್ಲ ಮತ್ತು ಅವನಿಗೆ ಯಾವುದರ ಭಯವೂ ಇಲ್ಲ. ಬದಲಾಗಿ ನಾವೆಲ್ಲರೂ ವೈಕುಂಠವನ್ನು ಸೇರಿ ಆತನ ಅನಂತ ಕಲ್ಯಾಣ ಗುಣಗಳಲ್ಲಿ 8 ದಿವ್ಯ ಗುಣಗಳನ್ನು ಪಡೆಯಬೇಕೆಂದು ಹಾರೈಸುತ್ತಾನೆ. ನಾವು ವೈಕುಂಠವನ್ನು ಸೇರಿದಾಗ ಶ್ರೀಮನ್ನಾರಾಯಣನು 8 ಶ್ರೇಷ್ಠ ಗುಣಗಳನ್ನು ನೀಡಿ ಅನುಗ್ರಹಿಸುತ್ತಾನೆ. ಆ ಶ್ರೇಷ್ಠ ಗುಣಗಳು: ಅಪಹತ ಪಾಪ್ಮ, ಪಾಪ ಕರ್ಮಗಳಿಂದ ಮುಕ್ತಿ; ವಿಜರಹ, ಯಾವಾಗಲೂ ಯೌವನದಿಂದಿರುವುದು; ವಿಮೃತ್ಯು, ಜನನ ಹಾಗೂ ಮರಣಗಳ ಮುಕ್ತಿ; ವಿಶೋಕಃ, ಯಾವುದೇ ರೀತಿಯ ದುಃಖವಿರುವುದಿಲ್ಲ; ವಿಜಿಗತ್ಸಹ, ಹಸಿವಿಲ್ಲದ ಸ್ಥಿತಿ; ಅಪಿಪಾಸಃ, ಬಾಯಾರಿಕೆ ಇಲ್ಲದ ಸ್ಥಿತಿ; ಸತ್ಯಕಾಮ, ಎಲ್ಲ ಆಸೆಗಳು ಈಡೇರುವುದು; ಸತ್ಯ ಸಂಕಲ್ಪ, ಕೇವಲ ಸಂಕಲ್ಪ ಮಾಡಿದ ಕೂಡಲೇ ಎಲ್ಲವನ್ನು ಸಾಧಿಸುವ ಶಕ್ತಿ. ವೈಕುಂಠ ಸೇರಿದ ಪ್ರತಿಯೊಬ್ಬರಿಗೂ ಭಗವಂತನು ಈ 8 ದಿವ್ಯ ಗುಣಗಳನ್ನು ನೀಡಿ ಅವನಷ್ಟೇ ಶ್ರೇಷ್ಠರನ್ನಾಗಿ ಮಾಡುತ್ತಾನೆ. ಭಗವಂತನ ದಿವ್ಯ ಗುಣಗಳ ಬಗ್ಗೆ ಪರಿಚಯ ಮಾಡಿದ ಮೇಲೆ ಪ್ರತರ್ಧನನು ಯಯಾತಿಗೆ, ನಾವು ಅದಕ್ಕೆ ಭಗವಂತನ ಪಾದಗಳನ್ನೇ ಗುರಿಯಾಗಿಸಿಕೊಂಡು ಆತನನ್ನೇ ಧ್ಯಾನಿಸಬೇಕು ಎಂದನು. ಯಯಾತಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸಿ ವೈಕುಂಠವನ್ನು ಸೇರಿದನು. ಉಪನಿಷತ್ಗಳಲ್ಲಿ ಹೇಳಿರುವಂತೆ ಒಮ್ಮೆ ವೈಕುಂಠವನ್ನು ಸೇರಿದರೆ ಮತ್ತೆ ಭೂಮಿಗೆ ಮರಳುವ ಪರಿಸ್ಥಿತಿ ಬರುವುದೇ ಇಲ್ಲ. ನಾವೆಲ್ಲರೂ ತನ್ನೊಂದಿಗೆ ಇರಬೇಕೆಂದು ಭಗವಂತ ಬಯಸುತ್ತಾನೆ. ಆದ್ದರಿಂದಲೇ ಆತನಿಗೆ ಅವ್ಯಯ ಎಂಬ ಹೆಸರಿದೆ. ವ್ಯಯ ಎಂದರೆ ಅಗಲಿಕೆ ಅಥವಾ ಬೇರ್ಪಡುವುದು. ಅವ್ಯಯ ಎಂದರೆ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಎಂದು ಅರ್ಥ. ನಾವು ಪ್ರತಿದಿನ ಅವ್ಯಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮತ್ತು ನಾವು ಎಂದಿಗೂ ಆತನಿಂದ ದೂರವಾಗದಂತೆ ನೋಡಿಕೊಳ್ಳುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.